ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ನಿಮ್ಮ ರಿಲೇಶನ್ಶಿಪ್ ರೀಡಿಂಗ್ ಆಗಿರುತ್ತೆ ಎಂದಿನಂತೆ. ಸೊ ನಾಳೆ 12 to 12 ಪೋರ್ಟಲ್ ಓಪನ್ ಆಗ್ತಾ ಇದೆ. ಸೊ ಎನರ್ಜಿ ತುಂಬಾ ಪವರ್ಫುಲ್ ಆಗಿದೆ. ಸೊ ಈ ಡಿಸೆಂಬರ್ನ 12 ಪೋರ್ಟಲ್ ಓಪನ್ ಆದಾಗ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಏನಾಗುತ್ತೆ, ಏನ್ ಚೇಂಜಸ್ ಆಗುತ್ತೆ ಅಂತ. ಸೊ ಈ 12 to 12 ಪೋರ್ಟಲ್ ನಂತರ ಕೂಡ ನಿಮ್ಗೆ ಇದನ್ನ ನಾನು ರೀಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಒಂದು ಕ್ಯೂರಿಯಾಸಿಟಿಯಲ್ಲಿ ಅವರ ಫೀಲ್ ಏನಾಗುತ್ತೆ, ಅವ್ರ ಫೀಲ್ ಏನ್ ಮಾಡ್ತಾರೆ, ಅವರ ಎನರ್ಜಿ ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಈ ಪೋರ್ಟಲ್ ಆಕ್ಟಿವೇಶನ್ ಸಮಯದಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಏನ್ ಫೀಲ್ ಮಾಡ್ತಾರೆ, ಅವರ ಎನರ್ಜಿ ಏನಾಗಿರುತ್ತೆ, ಇಂಟೆನ್ಷನ್ಸ್ ಏನಿರುತ್ತೆ, ಮತ್ತೆ ಅವರ ನೆಕ್ಸ್ಟ್ ಮೂವ್ ಏನಾಗುತ್ತೆ ಅಂತ ಈ ರೀಡಿಂಗ್ ಅಲ್ಲಿ ಕೆಲವು ಸ್ಪಷ್ಟ ಆಗುತ್ತೆ. ಸೊ ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಕನ್ಫ್ಯೂಷನ್ಸ್ ಅಲ್ಲಿ ಇದ್ರೆ, ಇಲ್ಲ ಸೋಲ್ ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ರೆ ಈ ರೀಡಿಂಗ್ ನಿಮಗೆ ಬೇಕಾದ ಕ್ಲಾರಿಟಿ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯೂನಿವರ್ಸ್ ನಿಮ್ಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ಸೊ ಅವರ ಹೃದಯದಲ್ಲಿ, ನಿಮ್ಮ ಪಾರ್ಟ್ನರ್ ಹೃದಯದಲ್ಲಿ ನಿಜವಾಗಿಯೂ ಏನ್ ನಡೆಯುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಟ್ಯಾರೋ ಮುಖಾಂತರ. ಅವರು ನಿಮ್ಮ ಕಡೆ ಬರ್ತಾರಾ, ಈ ಎಲ್ಲದಕ್ಕೂ ಉತ್ತರಗಳು ಈ ರೀಡಿಂಗ್ ನಲ್ಲಿ ನಿಮ್ಗೆ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇನ್ ಕೇಸ್ ನಿಮ್ಗೆ ರೆಸನೇಟ್ ಆದ್ರೆ ನೀವು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂತ ಅಂದ್ರೆ ದಯವಿಟ್ಟು ನೀವು ಪರ್ಸನಲ್ ರೀಡಿಂಗ್ ತಗೊಂಡು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಎಂಡ್ ವರ್ಗು ನೀವು ಪವರ್ಫುಲ್ ಗೈಡೆನ್ಸ್ ಏನ್ ಬರುತ್ತೆ ಅಂತ ನೋಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ನನಗೆ ವಾಟ್ಸಪ್ಗೆ DM ಮಾಡಿ ಅಂತ ಹೇಳ್ತಾ, ಸೊ ನಾನು ಇಲ್ಲಿ 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ 6 of Pentacles ಬಂದಿದೆ. ಅಂಡ್ ಸೆಕೆಂಡ್ ಕಾರ್ಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ. ಅಂಡ್ ದ ಥರ್ಡ್ ಕಾರ್ಡ್ 4 of Swords ಬಂದಿದೆ. ಸೊ ನೀವು ಖುಷಿ ಖುಷಿಯಾಗಿ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಆ ಪರ್ಸನ್ ನ 3 ಸತಿ ಅವರ ಹೆಸರನ್ನು ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಈ ಪೋರ್ಟಲ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ನೋಡೋಣ. ಸೊ ಈ 3 ಕಾರ್ಡ್ಸ್ ನ ನೋಡ್ತಾ ಇದ್ರೆ, ಸೊ ಈ ಪೋರ್ಟಲ್ ಇಂದ ನಿಮ್ಗೆ ಒಂದು ಬ್ಯಾಲೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು, ಹೀಲಿಂಗ್ ಆಗುತ್ತೆ ಅಂತ ಹೇಳ್ಬೋದು, ಡಿವೈನ್ ಫಿಮಿನೈನ್ ಎಕ್ಸ್ಪೆನ್ಷನ್ ನಿಮ್ಮ ಕನೆಕ್ಷನ್ ಅಲ್ಲಿ ಆಗುತ್ತೆ. ಸೊ ಮೊದಲಿಗೆ ಎನರ್ಜಿ ಶಿಫ್ಟ್ ಆಗುತ್ತಾ ಅಂತ ನಾವು ತಿಳ್ಕೊಳ್ಳೋಣ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಏನು ಎನರ್ಜೀಸ್ ಇದೆಯೋ ಆ ಎನರ್ಜಿ ಶಿಫ್ಟ್ ಆಗುತ್ತಾ ಅಂತ ನಾವು ನೋಡೋಣ. ಇಲ್ಲಿ 6 of Pentacles ನ ನೀವು ನೋಡ್ತಾ ಇರ್ಬೋದು. 12 to 12 ಪೋರ್ಟಲ್ ಏನು ರಿಸ್ಟೋರ್ ಆಗುತ್ತೆ, ನಿಮ್ಮ ಬ್ಯಾಲೆನ್ಸ್, ನಿಮ್ಮ ಪ್ರೀತಿಯ ಕನೆಕ್ಷನ್ ಅಲ್ಲಿ ಒಂದು ಬ್ಯಾಲೆನ್ಸಿಂಗ್ ಒಂದು ಕನೆಕ್ಷನ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ನಿಮ್ಮಿಬ್ಬರ ಜೊತೆ ನೀವಿಬ್ರು ಬ್ಯಾಲೆನ್ಸ್ಡ್ ಆಗಿ ನೀವು ಪ್ರೀತಿಯಲ್ಲಿ ಇರ್ತೀರಾ ಅಂತ ಹೇಳ್ಬೋದು. ಸೊ ಇಲ್ಲಿ ಈ 6 of Pentacles ಏನು ತೋರಿಸ್ತಾ ಇದೆ ಇಲ್ಲಿ ನಿಮ್ಗೆ ಎನರ್ಜಿ, ಈ ಎನರ್ಜಿ ಬಂದು ಒಂದು ಎಫರ್ಟ್ ಇರ್ಬೋದು, ಇಲ್ಲ ಅಟೆನ್ಷನ್, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಅಟೆನ್ಷನ್ ನ ತಂದ್ಕೊಡುತ್ತೆ. ಒಂದು ಹೊಸದಾಗಿರುವಂತ ಒಂದು ಉತ್ಸಾಹವನ್ನು ತಂದ್ಕೊಡುತ್ತೆ. ಈಕ್ವಲ್ ರೆಸ್ಪಾನ್ಸಿಬಿಲಿಟಿ, ಈಕ್ವಲ್ ಆಗಿ ಇಬ್ರು ಇರೋ ತರ ನಿಮಗೆ ಪ್ರೀತಿ ತೋರಿಸುತ್ತೆ. ಇಲ್ಲಿ ಏನೆಲ್ಲ ಶಿಫ್ಟ್ ಆಗ್ಬೋದು ಅಂದ್ರೆ, ನೀವು ತುಂಬಾನೇ ಕಮ್ಯುನಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಪಾರ್ಟ್ನರ್ ಕಡೆಯಿಂದ. ಸೊ ಮೋರ್ ಎಮೋಷನ್ಸ್ ನೀವು ಕೊಡ್ಬೋದು ನಿಮ್ಮ ಕಡೆಯಿಂದನು ಅಂತ ಹೇಳ್ಬೋದು. ಮತ್ತೆ ಇಬ್ರು ಫೇರ್ ಆಗಿ ಇರ್ತೀರಾ ಈ ಕನೆಕ್ಷನ್ಗೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವು ಇಷ್ಟು ದಿನ ಒನ್ ಸೈಡೆಡ್ ಲವ್ ಅಂತ ನೀವೇನಾದ್ರೂ ಅನ್ಕೊಂತಾ ಇದ್ರೆ, ಆತರ ಅನಿಸ್ತಾ ಇದೆ ನನ್ಗೆ ಅಂತ ಇದ್ರೆ ಅದು ಕೂಡ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದ್ರ ಜೊತೆಗೆ ಏನು ಅಂದ್ರೆ ಈ ಪೋರ್ಟಲ್ ಇಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಎನರ್ಜಿನ ಮ್ಯಾಚ್ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡ್ಬೋದು. ಸೊ ಇದ್ರ ಜೊತೆಗೆ ಒಂದು ಹೊಸದಾಗಿ ಏನೋ ಒಂದು ಬಿಗಿನಿಂಗ್ ಆಗುತ್ತೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ. ಒಂದು ನೀವು ಇಷ್ಟು ದಿವಸ ಏನ್ ಎಫರ್ಟ್ ಹಾಕ್ತಾ ಇದ್ರು, ಇಲ್ಲ ಏನ್ನ ನೀವು ಕನ್ಸಿಡರ್ ಮಾಡ್ಕೊಂಡು ಇಷ್ಟು ದಿವಸ ವೇಟ್ ಮಾಡ್ತಾ ಇದ್ರು, ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ರಿಸ್ಟೋರೇಷನ್ ಬೇಕು ಅಂತ ಇದ್ರು, ಅದು ಆಗುತ್ತೆ. ಇದು ಒಂದು ಪಾಸಿಟಿವ್ ಪೋರ್ಟಲ್ ಮೆಸೇಜ್ ನಿಮ್ಗೆ ಸಿಗ್ತಾ ಇದೆ. ಸೊ ಪೋರ್ಟಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಕಾರ್ಡ್ ನೋಡಿದ್ರೆ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ಒಂದು ಡಿವೈನ್ ಫಿಮಿನೈನ್ ಆಕ್ಟಿವೇಶನ್ ನಿಮ್ಮ ಬದುಕಲ್ಲಿ ಆಗುತ್ತೆ. ಒಂದು ಮಹಿಳೆ, ಒಂದು ಫೀಮೇಲ್ ಅಟೆನ್ಷನ್ ನಿಮ್ಗೆ ಸಿಗುತ್ತೆ. ಸೊ ಈ ಪೋರ್ಟಲ್ ಒಂದು ಹ್ಯೂಜ್ ಸೈನ್ ಆಫ್ ಲವ್ ಎಕ್ಸ್ಪೆನ್ಷನ್ ಅಂತಾನೆ ಹೇಳ್ಬೋದು. ನಿಮ್ಮ ಪರ್ಸನ್ ನಿಮ್ಮನ್ನ
ತುಂಬಾ ಎತ್ತರದ ಸ್ಥಾನದಲ್ಲಿ ಇಟ್ಟು ನೋಡ್ತಾರೆ, ನಿಮ್ಮನ್ನ ನರ್ಚರ್ ಮಾಡ್ತಾರೆ, ತುಂಬಾ ಅಟ್ರಾಕ್ಟ್ ಆಗ್ತಾರೆ, ಮ್ಯಾಗ್ನೆಟಿಕ್ ತರ ಪುಲ್ ಆಗ್ತಾರೆ, ಎಮೋಷನಲಿ ಕಂಫರ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ಕಾರ್ಡಲ್ಲಿ ನೀವು ಏನೆಲ್ಲ ಬರುತ್ತೆ ಅಂತ ತಿಳ್ಕೊಂಡ್ರೆ, ಸೊ ನಿಮ್ಮ ಪ್ರೀತಿ ಗ್ರೋತ್ ಆಗುತ್ತೆ, ಒಂದು ಎಮೋಷನಲ್ ಬ್ಲಾಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಜೊತೆ ಅಟ್ರಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಸೆಲ್ಫ್ ವರ್ತ್ ರೈಸ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಬಾಂಡ್ ಒಂದು ಫಾರ್ಮ್ಗೆ ತಗೊಂಡೋಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಎನರ್ಜಿ ತುಂಬಾ ಪವರ್ಫುಲ್ ಆಗಿ ಇರ್ರೆಸಿಸ್ಟಿಬಲ್ ಆಗಿ ಯಾರಿಗೂ ಸಿಗದೆ ಇರೋಂಗೆ ಮುಂದೆ ಒಂದು ಒಳ್ಳೆ ಲಾಂಗ್ ಟರ್ಮ್ ಅಲ್ಲಿ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ತುಂಬಾನೇ ಫೀಲ್ ಮಾಡಿ ನಿಮ್ಮ ಕಡೆ ಪುಲ್ ಆಗ್ತಾರೆ. ಸಾಫ್ಟ್ ಆಗಿ ಪುಲ್ ಆದ್ರು ತುಂಬಾ ಸ್ಟ್ರಾಂಗ್ ವೇ ಅಲ್ಲಿ ಪುಲ್ ಆಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಎಮೋಷನಲ್ ಸೇಫ್ ಸ್ಪೇಸ್ ಬರುತ್ತೆ ಇಲ್ಲಿ. ಅದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ಅಬಂಡೆನ್ಸ್ ಗೆ ಅವರು ಹೋಗ್ತಾರೆ. ಅದು ನಿಮಗೆ ತುಂಬಾ ಅನುಕೂಲ ಆಗುತ್ತೆ, ಲವ್ ಜಾಸ್ತಿ ಆಗುತ್ತೆ, ಎಮೋಷನಲ್ ನರಿಶ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಫೋರ್ ಆಫ್ ಸ್ವಾರ್ಡ್ಸ್ ನ ನೀವು ನೋಡ್ತಾ ಇದ್ದೀರಾ. ಸೊ ಏನನ್ನ ಅವರು ಪ್ರಾಸೆಸ್ ಮಾಡ್ಕೊಳ್ತಾರೆ ಅಂತ ಕೇಳೋದಾದ್ರೆ, ಸೊ ಇಲ್ಲಿ ಏನೆಲ್ಲ ಅವರು ಪ್ರೊಸೆಸಿಂಗ್ ಅಲ್ಲಿ ಇದ್ದಾರೆ ಇವಾಗ ಅಂತ ಅಂದ್ರೆ, ಸೊ ನಿಮ್ಮ ಪರ್ಸನ್ ಒಂದು ಕ್ವೈಟ್ ಹೀಲಿಂಗ್ ಅಂಡ್ ರಿಫ್ಲೆಕ್ಷನ್ ಫೇಸ್ ಅಲ್ಲಿ ಇದ್ದಾರೆ. ಸೊ ಈ ಪೋರ್ಟಲ್ ನಂತರ ಅವರಿಗೆ ತುಂಬಾ ಎನ್ಕರೇಜ್ಮೆಂಟ್ ಸಿಗುತ್ತೆ, ಒಂದು ರೆಸ್ಟ್ ಇಂದ ಆಚೆ ಬರ್ತಾರೆ, ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಎಲ್ಲ ಓಲ್ಡ್ ಮೆಂಟಲ್ ಪ್ಯಾಟರ್ನ್ಸ್ ಏನಿದೆ ಅದನ್ನ ರಿಲೀಸ್ ಮಾಡ್ತಾರೆ. ಇದ್ರ ಜೊತೆಗೆ ಹೀಲ್ ಮಾಡ್ಕೊಡ್ತಾರೆ. ಪಾಸ್ಟ್ ವೋನ್ಸ್ ನಿಮ್ಮ ಇಬ್ಬರ ಮಧ್ಯೆ ಏನಿತ್ತು ಇಷ್ಟು ದಿವಸ ರೀಡಿಂಗ್ ಅಲ್ಲಿ ನಾನು ಏನ್ ಹೇಳಿದ್ದು ಅದರಿಂದ ಹೀಲ್ ಆಗ್ತಾರೆ. ಸೊ ನಿಮ್ಮ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾರೆ, ನಿಮ್ಮನ್ನ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ತಾರೆ. ಸೊ ಎಮೋಷನಲ್ ಬರ್ನ್ ಔಟ್ ಆಗ್ತಾ ಇದ್ರು ಇಷ್ಟು ದಿವಸ, ಅದನ್ನೆಲ್ಲ ರಿಲೀಸ್ ಮಾಡ್ತಾರೆ. ತುಂಬಾನೇ ಕ್ಲಾರಿಟಿ ಸೈಲೆನ್ಸ್ ಅಲ್ಲಿ ಗೇನ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ತುಂಬಾನೇ ಇಷ್ಟು ದಿವಸ ಸೈಲೆಂಟ್ ಆಗಿರ್ಬೋದು, ಇಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ಬೋದು, ಆದ್ರೆ ರಿಜೆಕ್ಷನ್ ನ ತೋರಿಸ್ತಾ ಇರ್ಲಿಲ್ಲ, ಇನ್ನರ್ ಹೀಲ್ ಆಗ್ತಾ ಇದ್ರು ಏನಾದ್ರು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕಿಂತ ಮುಂಚೆ. ಬಟ್ ಇವಾಗ ಎಲ್ಲದಕ್ಕೂ ಒಂದು ಕ್ಲಿಯರ್ ಕನ್ಫ್ಯೂಷನ್, ಎಲ್ಲಾನು ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು. ಸೊ ಅವರು ರಿಟರ್ನ್ ಆಗೋದು ಕ್ಲಿಯರರ್ ಆರ್ಟ್ ಇಂದ ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ಪೋರ್ಟಲ್ ಇಂದ ನಿಮ್ಗೆ ಒಂದು ಓವರ್ ಆಲ್ ಮೆಸೇಜ್ ಖಂಡಿತ ಸಿಗುತ್ತೆ. ಸೊ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಈ ಪೋರ್ಟಲ್ ಇಂದ ನಿಮ್ಮ ಪಾರ್ಟ್ನರ್ ಜೊತೆಗೆ ಒಂದು ಹೀಲಿಂಗ್ ಹಾರ್ಮೋನಿ ಇರ್ಬೋದು, ಇಲ್ಲ ಎಮೋಷನಲ್ ಎಲಿವೇಶನ್ ಇರ್ಬೋದು ನಿಮ್ಮ ಕನೆಕ್ಷನ್ ಅಲ್ಲಿ. ಸೊ ಬ್ಯಾಲೆನ್ಸ್ ಏನು ನಿಮ್ಮ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ತಪ್ಪಿತ್ತು ಇಷ್ಟು ದಿನ, ಬ್ಯಾಲೆನ್ಸ್ ಇಲ್ದೇನೆ ಇರ್ತಿದ್ರಿ, ಅದು ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಪ್ರೀತಿ ಒಂದು ಬ್ಯಾಲೆನ್ಸಿಂಗ್ ಗೆ ಬರುತ್ತೆ. ಸೊ ಇಲ್ಲಿ ಎಂಪ್ರೆಸ್ ಕಾರ್ಡ್ ನೀವು ನೋಡಿದ್ರಿ, ಇಲ್ಲಿ ನಿಮ್ಮ ಪ್ರೀತಿ ಗ್ರೋ ಆಗುತ್ತೆ, ನಿಮ್ಮ ಅಟ್ರಾಕ್ಷನ್ ಸ್ಟ್ರೆಂಥನಿಂಗ್ ಆಗುತ್ತೆ, ನಿಮ್ಮ ಲಾಂಗ್ ಟರ್ಮ್ ಜರ್ನಿಗೆ ಒಂದು ಹೊಸ ದಾರಿನೇ ಅಂತ ಹೇಳ್ಬೋದು. ಸೊ ಇಲ್ಲಿ ಫೋರ್ ಆಫ್ ಸ್ವಾರ್ಡ್ಸ್ ಬಂದಿತ್ತು. ಸೊ ಇಲ್ಲಿ ಹೀಲಿಂಗ್ ಆಗುತ್ತೆ, ನೀವಿಬ್ರು ಒಟ್ಟಿಗೆ ಇರೋದಕ್ಕಿಂತ ಮುಂಚೆ ಖಂಡಿತ ಒಂದು ಕ್ಲಿಯರರ್ ಹಾರ್ಟ್ ಅಲ್ಲಿ ಅವರು ಬಂದು ಕ್ಲಿಯರ್ ಮಾಡಿ ಸೊ ಹೀಲ್ ಆಗಿ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇದು ಒಂದು ಪಾಸಿಟಿವ್ ಶಿಫ್ಟ್ ತಗೊಳುತ್ತೆ 12:12 ಪೋರ್ಟಲ್ ಓಪನ್ ಆದಾಗ. ಸೊ ಎಸ್ಪೆಷಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಪರ್ಸನ್ ತುಂಬಾನೇ ನಿಮ್ಮನ್ನ ಯೋಚನೆ ಮಾಡ್ತಾರೆ, ತುಂಬಾ ಎಮೋಷನಲ್ ಆಗಿ ಎಕ್ಸಾಸ್ಟ್ ಆಗಿದ್ರು ಇಷ್ಟು ದಿವಸ. ಸೊ ಅದರಿಂದ ಆಚೆ ಬಂದು ನೀವು ಬೇಕು ಅಂತ ಬರ್ತಾರೆ. ಸೊ ತುಂಬಾ ನಿಮ್ಮ ಕನೆಕ್ಷನ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಮೂವ್ ಆಗ್ತೀರಾ. ಸೊ ಮೋರ್ ಮೆಚ್ಯೂರ್ ಆಗಿ ಯೋಚನೆ ಮಾಡ್ತೀರಾ, ಬ್ಯಾಲೆನ್ಸ್ಡ್ ಆಗಿ ಹಾರ್ಟ್ ಸೆಂಟರ್ಡ್ ಫೇಸ್ ಅಲ್ಲಿ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತಾ, ಸೊ ಈ ಪೋರ್ಟಲ್ ಕಳೆದ ನಂತರ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಾಗಿದೆ ಅಂತ ಮತ್ತೆ ರೀಡ್ ಮಾಡೋಣ. ನಾಳೆ ಯಾರಿಗೆಲ್ಲ 12:12 ಪೋರ್ಟಲ್ ಅಲ್ಲಿ ಏನಾದ್ರು ರಿಚುವಲ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ, ಸೊ ಲವ್ ಸ್ಪೆಲ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಅಬಂಡೆನ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ವೆಲ್ತ್ ಆಗಿರ್ಬೋದು, ಸೊ ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಸೊ ಈ ರಿಚುವಲ್ಗೆ ಚಾರ್ಜಸ್ ಬಂದು 1999 ಆಗಿರುತ್ತೆ, 1999 ಆಗಿರುತ್ತೆ. ಒನ್ ಟೈಮ್ ರಿಚುವಲ್ ಲವ್ ಸ್ಪೆಲ್ಗಾದ್ರೂ ಆಗಿರ್ಬೋದು, ಇಲ್ಲ ವೆಲ್ತ್ ಮ್ಯಾನೇಜ್ಮೆಂಟ್ ವೆಲ್ತ್ ಬೌಲ್ಗಾಗಿರ್ಬೋದು, ರಿಚುವಲ್ಗಾಗಿರ್ಬೋದು. ಸೊ ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆದ್ರೆ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದವರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ ಕೇಸ್ ಯಾರಿಗಾದ್ರೂ ಟ್ಯಾರೋ ರೀಡಿಂಗ್ ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನೀವು ನನಗೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ನ ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ. ಚಾರ್ಜಸ್ 399 ರುಪೀಸ್ ಆಗಿರುತ್ತೆ ಟ್ಯಾರೋ ರೀಡಿಂಗ್ ಆಗಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.